ಅಗೆದ ಜಾಗದಲ್ಲೂ GPR ಸ್ಕ್ಯಾನ್ ಆಗಬೇಕು. ನಾನು 30 ಕಡೆ 300ಕ್ಕೂ ಹೆಚ್ಚು ಶವವನ್ನು ಹೂತಿದ್ದೇನೆ. ಜಾಗ ತೋರಿಸ್ತೀನಿ, ಎಲ್ಲ ಕಡೆ GPR ಹಾಕಿ. SIT ಅಧಿಕಾರಿಗಳಿಗೆ ಅನಾಮಿಕನ ಒತ್ತಾಯ. ಇದೇ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. GPRನ ಬಾಡಿಗೆ ಏನಾಯಿತು, ಸಂಪನ್ಮೂಲಗಳ ಬಳಕೆ ಏನಾಯಿತು, ಇನ್ನೂ ಎಷ್ಟು ದಿನ ಅಂತ ಎಲ್ಲರೂ 60 ಜನ ಒಂದು ದಿನಕ್ಕೆ ಕೆಲಸ ಕಾರ್ಯ ಬಿಟ್ಟು ಈತನ ಮುಂದೆ ಇವನು ತೋರಿಸಿದ್ದು ಆ ಕಡೆ ಉತ್ತರ ಅಂದರೆ ಉತ್ತರ, ದಕ್ಷಿಣ ಅಂದರೆ ದಕ್ಷಿಣ, ಪೂರ್ವ ಅಂದರೆ ಪೂರ್ವ, ಬರೀ ಹಾಕ್ಕೊಂಡೇ ಕೂತಿರ್ಬೇಕಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಕಾನೂನಾತ್ಮಕವಾಗಿ ಇದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಐದರ್ SIT ಒಂದು ಮಧ್ಯಂತರ ಇಂಟ್ರೀಮ್ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ನ್ಯಾಯಾಲಯದ ಸಜೆಷನ್ ಪಡ್ಕೋಬೇಕು, ಅಥವಾ ಸರ್ಕಾರಕ್ಕೆ ಕೊಟ್ಟು ಸರ್ಕಾರದ ಮುಂದಿನ ನಿರ್ಧಾರ ಏನು ಅಂತ ತಿಳ್ಕೋಬೇಕು, ಅಥವಾ ಇಲ್ಲಿ ತನಕ ಪ್ರಕರಣದಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ಬಹಿರಂಗವಾದರೂ ಹೇಳಿ. ಇನ್ನೂ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಆತ ಅಗೆದಿರುವ ಎಲ್ಲ ಜಾಗದಲ್ಲೂ GPR ಬಳಸಿ, ರತ್ನಗಿರಿಯಲ್ಲಿ ಬಳಸಿ, ಕಲ್ಲೇರಿಯಲ್ಲಿ ಬಳಸಿ, ಬಂಗ್ಲೆಗುಡ್ಡದಲ್ಲಿ ಬಳಸಿ ಅಂತ ಏನೋ ಬೇಡಿಕೆ ಅಂತೆ. ಈ ಬೇಡಿಕೆಗೂ ಅಸ್ತು ಅನ್ನುವ ಸಾಧ್ಯತೆ ಇದೆಯಾ ಅಂತ? ಅಲ್ಲ, ಅದು ಆತ ಸಾಕ್ಷಿದಾರ ಆಗಿರೋದ್ರಿಂದ ಕೋರ್ಟ್ನ ಸೂಚನೆಯ ಪ್ರಕಾರ ಆತ ಹೇಳಿದಾಗೆ ನಡೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಈವರೆಗೆ ಆದಂತಹ ರಿಸಲ್ಟ್ ಏನು ಅನ್ನೋದನ್ನ ಅಧಿಕಾರಿಗಳು ಮತ್ತು ಸರ್ಕಾರ ಮನಗಾಣಬೇಕಾಗ್ತದೆ. ಸಿಕ್ಕಿರುವಂತಹ ಮೂಳೆಗಳು ಎಷ್ಟು ಮತ್ತು ಆ ಮೂಳೆಗಳು ಎಷ್ಟು ವರ್ಷದ್ದು ಅಂತೇಳಿ ಈಗಾಗಲೇ ಅಧಿಕಾರಿಗಳ ಕೈಗೆ ರಿಪೋರ್ಟ್ ಹೋಗೇ ಆಗಿದೆ. ಆತ ವೆಹಿಕಲ್ ಅಲ್ಲಿ ಬರ್ತಾ ಜೊತೆಗಿದ್ದಂತಹ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾರೆ. ಆರಂಭದಲ್ಲಿ ಬಂಗ್ಲೆಗುಡ್ಡೆ ಸಿಗ್ತದೆ, ಈ ಬಂಗ್ಲೆಗುಡ್ಡೆಯಲ್ಲಿ ನಾನು ಹೂತು ಹಾಕಿದ್ದೀನಿ ಅಂತಾನೆ. ಅದು ಮುಂದೆ ಬರ್ತಾ ರತ್ನಗಿರಿ ಸಿಗ್ತದೆ, ರತ್ನಗಿರಿಯಲ್ಲಿ ನಾನು ಹೂತು ಹಾಕಿದ್ದೀನಿ ಅಂತ ಹೇಳ್ತಾನೆ. ಅದು ಮುಂದೆ ಬಂದು ಕಲ್ಲೇರಿ ಮತ್ತು ಬೋಳಿಯಾರ್ ಭಾಗದಲ್ಲಿ 3 ದೊಡ್ಡ ದೊಡ್ಡ ಗುಡ್ಡಗಳನ್ನ ಕಾಡನ್ನ ತೋರಿಸಿ ನಾನು ಇಲ್ಲಿ 300 ಶವ ಹೂತು ಹಾಕಿದ್ದೇನೆ ಅನ್ನುವಂಥದ್ದು ಹೇಳ್ತಾನೆ. ಆದ್ರೆ ಒಂದಾದ್ರೂ ಕಳೆ ಬರ ಸಿಗ್ತಾ ಅಂದ್ರೆ ರಿಸಲ್ಟ್ ಇಲ್ಲ, ಉತ್ತರ ಇಲ್ಲ. ಹಾಗಾಗಿ ಅಧಿಕಾರಿಗಳು ಆತ ಹೇಳಿದ ಹಾಗೆ ಮಾಡಬೇಕಾಗ್ತದೆ. ಎಲ್ಲವನ್ನ ಕೂಡ ಗಮನಿಸ್ತಾ ಇರ್ತಾರೆ, ಯಾರು ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಈ ತರ ಹಿಂದೆ ಯಾವ್ದಾದ್ರು ಒಂದು ಪ್ಲಾನ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ SIT ಅಧಿಕಾರಿಗಳಿಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಅವ ಬೆಳಗ್ಗೆ ಬಂದು ಸರ್ ನಾನೊಂದು ಹೊಸ ಸ್ಪಾಟ್ ಅನ್ನು ತೋರಿಸ್ತೇನೆ ಅಂತೇಳಿ AC ಅವರಿಗೆ ಮತ್ತು SIT ಅವರಿಗೆ ನಂಬಿಸ್ತಾ ಇದ್ದಾನೆ. ಹಾಗಾಗಿ ಆತ ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ರೂ ಕೂಡ ಆತನನ್ನ ಸಂಪರ್ಕ ಮಾಡ್ತಾ ಇರೋರು ಯಾರು ಅಂತ ಹೇಳಿ ಈಗಾಗಲೇ ಪೊಲೀಸರು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಆತನ ಬಳಕೆಗೆ ಒಂದು ಫೋನ್ ಅನ್ನ ಕೊಟ್ಟಿದ್ದಾರೆ. ಆ ಫೋನ್ ಅನ್ನ ಕೂಡ ಅವರು ಟ್ಯಾಪ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಆತನು ಯಾರ ಜೊತೆ ಮಾತನಾಡ್ತಾ ಇದ್ದಾನೆ, ಯಾವ ವಿಚಾರ ಮಾತಾಡ್ತಾ ಇದ್ದಾನೆ ಅನ್ನೋದು ಬಹಿರಂಗ ಆಗೋದು ಬಹಳಷ್ಟು ಕಷ್ಟ. ವ್ಯಕ್ತಿಗಳು ಭೇಟಿ ಆಗ್ತಾರೆ, ಆದ್ರೆ ಭೇಟಿಯಾದವರು ಯಾವ ವಿಚಾರ ಮಾತಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಭೇಟಿಯಾದಂತ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಈಗಾಗಲೇ SIT ಪೊಲೀಸರಿಗೆ ಒಂದು ಮಾಹಿತಿ ಇರ್ತದೆ. ಕಳೆದ 15 ದಿವಸಗಳಿಂದ ಆತನನ್ನ ಮಾನಿಟರ್ ಮಾಡ್ತಾ ಇರೋದ್ರಿಂದ ಅವರು ಕೂಡ ಈ ತರದ ಎಲ್ಲ ಆಂಗಲ್ಗಳಲ್ಲೂ ಕೂಡ ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು ಏನು ಅನ್ನುವಂಥದ್ದು ಇನ್ನೂ ಬಹಿರಂಗ ಆಗಬೇಕು. ಆದ್ರೆ ಒಂದೊಂದು ಸ್ಪಾಟ್ ಅನ್ನ ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾನು 300 ಶವಗಳನ್ನ ಹೂತಿದ್ದೇನೆ ಅನ್ನೋದನ್ನ ಹೇಳಿದಾಗ ನಂಬೇಕಾ ಬಿಡ್ಬೇಕಾ? ನಂಬೋದಾದ್ರೆ ಸಾಕ್ಷಿಗಳು ಸಿಗಬೇಕಾಗಿತ್ತು, ಆದ್ರೆ ಬಿಡೋ ಹಾಗಿಲ್ಲ, ಕೋರ್ಟ್ನ ಆರ್ಡರ್ ಇದೆ. ಹಾಗಾಗಿ ಈ ತರದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಿದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ. ದೀಪಕ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನಿಜ, ಅದು ಅರ್ಥ ಆಗತ್ತೆ ನಮಗೆ. ಅವರು ಕೂಡ ಅನಿವಾರ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ, ಬೇರೆ ದಾರಿ ಇಲ್ಲ. ಯಾಕೆಂತಂದರೆ ಕಾನೂನು ಏನು ಹೇಳುತ್ತೆ ನಮ್ಮಲ್ಲಿ ಅದನ್ನು ಕೇಳಲೇಬೇಕು.